ಮೃದುವಾಗಿ ಬೀಳುತ್ತಿದ್ದ ಒಂದು ಸಣ್ಣ ಹಳ್ಳಿ. ಹಸಿರು ಮರಗಳು, ಮಣ್ಣಿನ ಮನೆಗಳು, ಸಂಜೆ ವೇಳೆಗೆ ಕೇಳುವ ಪಕ್ಷಿಗಳ ಹಾಡು. ಆ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನು ತುಂಬ ಚುರುಕು, ತುಂಬ ಕುತೂಹಲಭರಿತ. ಆದರೆ ಒಂದು ಸಮಸ್ಯೆ ಇತ್ತು. ಅವನಿಗೆ ಓದು ಅಂದರೆ ತುಂಬ ಬೇಸರ. ಅರ್ಜುನ್ ತನ್ನ ಓದುವ ಸಮಯವನ್ನೆಲ್ಲ ತನ್ನ ಸ್ನೇಹಿತರ ಜೊತೆ ಆಟ ಆಡುತ್ತಾ ಕಳೆಯುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಾ ನಿಂತಿದ್ದ ಅರ್ಜುನ್ ತಾಯಿ ಅರ್ಜುನ್ಗೆ ಹೇಳಿದಳು, ಅರ್ಜುನ್, ಪರೀಕ್ಷೆ ಹತ್ತಿರ ಬಂದಿದೆ, ಬಾ ಶಾಲೆಗೆ ಹೋಗು. ಅಯ್ಯೋ ಅಮ್ಮ, ಇನ್ನೂ ಸ್ವಲ್ಪ ಆಟ ಆಡ್ತೀನಿ. ಇರು ಅಮ್ಮ, ಬರ್ತೀನಿ, ಇನ್ನೂ ತುಂಬ ಸಮಯ ಇದೆ. ಪ್ರತಿದಿನ ಇದೇ ಕತೆ. ಪುಸ್ತಕ ತೆರೆದರೆ ನಿದ್ರೆ, ಆಟ ಅಂದರೆ ಫುಲ್ ಎನರ್ಜಿ. ಅಮ್ಮನ ಮಾತಿನಂತೆಯೇ ಅರ್ಜುನ್ ತನ್ನ ಸ್ನೇಹಿತನೊಟ್ಟಿಗೆ ಶಾಲೆಗೆ ಬಂದ. ತಡವಾಗಿ ಬಂದ ಅರ್ಜುನ್ಗೆ ತರಗತಿಯಲ್ಲಿ ಶಿಕ್ಷಕಿ ಪ್ರಶ್ನೆಯನ್ನು ಕೇಳಿದಳು. ಶಿಕ್ಷಕಿಯ ಪ್ರಶ್ನೆಯು 7 × 2 ಎಷ್ಟು ಎಂಬುದಾಗಿತ್ತು. ಆದರೆ ಅರ್ಜುನನ ಉತ್ತರವು ಮೌನವಾಗಿತ್ತು. ಅರ್ಜುನ್ ಶಿಕ್ಷಕಿ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದ ಪರಿಸ್ಥಿತಿಯನ್ನು ನೋಡಿ ತರಗತಿಯಲ್ಲಿನ ಮಕ್ಕಳು ನಗಲು ಆರಂಭಿಸಿದರು. ಇದರಿಂದಾಗಿ ಅರ್ಜುನ್ ಮನಸ್ಸಿಗೆ ತುಂಬ ಬೇಸರ ಉಂಟಾಯಿತು. ಅರ್ಜುನ್ ಆ ಕೂಡಲೇ ಮನೆಗೆ ಹೊರಟು ಬಂದನು. ಅವನಿಗೆ ಓದಲು ಇಷ್ಟ ಇರಲಿಲ್ಲ, ಆದರೆ ಎಲ್ಲರೂ ನಗುವುದು ಅವನಿಗೆ ನೋವಾಗುತ್ತಿತ್ತು. ಒಂದು ದಿನ ಅರ್ಜುನ್ ಒಬ್ಬನೇ ಕುಳಿತಿದ್ದನು. ಹೊರಗೆ ಗಾಳಿ ಜೋರಾಗಿ ಬೀಸುತ್ತಿತ್ತು. ಇದ್ದಕ್ಕಿದ್ದಂತೆ ಕಿಟಕಿಯ ಬಳಿ ಏನೋ ಶಬ್ದ ಎಂದು ಅರ್ಜುನ್ ನೋಡಿದಾಗ, ಬೆಕ್ಕ ಎಷ್ಟೊಂದು ಸುಂದರವಾಗಿದೆ. ಈ ಬೆಕ್ಕು ಎಲ್ಲಿಂದ ಬಂತು, ಹೇಗೆ ಬಂತು? ಅಮ್ಮ ಏನಾದರೂ ಕರೆ ತಂದಿದ್ದಾಳ? ಬೆಕ್ಕು ನೋಡಲು ಸುಂದರವಾಗಿದ್ದು ಅದರ ಕಣ್ಣುಗಳು ಹಸಿರು ಬೆಳಕಿನಂತೆ ಹೊಳೆಯುತ್ತಿದ್ದವು. ಹಾಯ್ ಅರ್ಜುನ್, ಹೇಗಿದ್ದೀಯಾ? ಬೆಕ್ಕು ಮಾತನಾಡುತ್ತಿರುವುದನ್ನು ನೋಡಿ ಅರ್ಜುನ್ ಗಾಬರಿಗೊಂಡನು. ಅಯ್ಯೋ, ಈ ಬೆಕ್ಕು ಮಾತನಾಡುತ್ತಿದೆಯಲ್ಲ ಅಂದುಕೊಂಡು ಬೆಕ್ಕಿಗೆ ಕೇಳಿಯೇ ಬಿಟ್ಟನು. ನೀನು ಮಾತನಾಡ್ತೀಯಾ? ಹೌದು, ನಾನು ಸಾಮಾನ್ಯ ಬೆಕ್ಕಲ. ಬೆಕ್ಕು ಈ ಮಾತನ್ನು ಹೇಳಿದ ತಕ್ಷಣ ಭಯಬಿದ್ದ ಅರ್ಜುನ್ ಅಲ್ಲಿಂದ ಓಡಲು ಆರಂಭಿಸಿದ. ಮತ್ತೆ ತಾನೇ ಧೈರ್ಯವಾಗಿ ಬಂದು ಬೆಕ್ಕನ್ನು ಪ್ರಶ್ನಿಸಿಯೇ ಬಿಟ್ಟ. ಹಾಗಿದ್ರೆ ನೀನು ಯಾರು? ನನ್ನ ಹೆಸರು ಮಿಸ್ಟೋ, ನಾನು ಮಾಯಾ ಶಾಲೆಯ ದೂತ. ಅದಕ್ಕೆ ಅರ್ಜುನ್ ಮರು ಪ್ರಶ್ನಿಸಿದ. ಮಾಯಾ ಶಾಲೆ, ಅದು ಯಾವುದು? ಅದು ಎಲ್ಲಿದೆ? ಹೌದು, ಓದನ್ನು ಮಜಾದಾಗಿ ಕಲಿಸುವ ರಹಸ್ಯ ಶಾಲೆ ಖಂಡಿತವಾಗಿಯೂ ಇದೆ. ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ, ಬರುತ್ತೀಯಾ? ಓದುವುದನ್ನು ಮಜದಾಗಿ ಕಲಿಸುವ ಶಾಲೆಯೇ? ಅದು ಹೇಗಿದೆ ಎಂದು ನೋಡೇ ಬಿಡೋಣ. ಅರ್ಜುನ್ ಒಪ್ಪಿದನು. ಇಬ್ಬರು ಅಲ್ಲಿಂದ ಹೊರಟು ಹೋದರು. ಮಿಸ್ಟೋ ತನ್ನ ಮಾಯಾಶಕ್ತಿಯಿಂದ ಅರ್ಜುನನ್ನು ಕರೆತಂದದ್ದು ಬಂಗಾರದ ಗೋಡೆಯಂತೆ ಕಾಣುವ ಒಂದು ಸುಂದರವಾದ ಬೃಹತ್ ಗುಹೆಗೆ. ವಾ, ಎಷ್ಟೊಂದು ಸುಂದರವಾಗಿದೆ ಈ ಶಾಲೆ, ತುಂಬ ಅದ್ಭುತವಾಗಿದೆ. ಅರ್ಜುನ್ ಮಾತು ಕೇಳಿಸಿಕೊಂಡ ಮಿಸ್ಟೋ ಅರ್ಜುನ್ಗೆ ಹೀಗೆ ಹೇಳಿತು. ಬಾ, ಆದರೆ ಒಳಗೆ ಹೋದ ಮೇಲೆ ಧೈರ್ಯ ಬೇಕು. ನೀನು ಯಾವುದೇ ಕಾರಣಕ್ಕೂ ಹೆದರಬಾರದು ಎಂದು ಹೇಳಿ ಮಿಸ್ಟೋ ಅವನನ್ನು ಒಳಗೆ ಕರೆದುಕೊಂಡು ಹೋಯಿತು. ದೊಡ್ಡ ಕೋಟೆಯಂತಿರುವ ಶಾಲೆ, ಆಕಾಶದಲ್ಲಿ ಹಾರುವ ಪುಸ್ತಕಗಳು, ತಾನೇ ಬರೆಯುವ ಛಕ್ಗಳು. ಅರ್ಜುನ್ ತನ್ನ ಕಣ್ಣುಗಳನ್ನು ನಂಬಲಿಲ್ಲ. ಇದು ಸಾಮಾನ್ಯ ಶಾಲೆಯಲ್ಲ, ಇದು ಮಾಯಾ ವಿದ್ಯಾಲಯ. ಅದೇ ಸಮಯಕ್ಕೆ ಹದ್ದು ಬಂದು ಅರ್ಜುನ್ಗೆ, ಸ್ವಾಗತ ಅರ್ಜುನ್, ನಮ್ಮ ಈ ಮಾಯಾ ಶಾಲೆಗೆ ನಿನಗೆ ಸುಸ್ವಾಗತ. ಅದು ಮಾತನಾಡ್ತಿದೆಯಾ? ಮಿಸ್ಟೋ, ಇದು ಹೇಗೆ ಸಾಧ್ಯ? ನಾನು ಇದನ್ನು ನಂಬಲಾಗುತ್ತಿಲ್ಲ. ಇಲ್ಲಿ ಎಲ್ಲವೂ ಸಾಧ್ಯ. ಇಲ್ಲಿ ಇನ್ನೂ ಶಿಕ್ಷಕರು ಇದ್ದರು. ಕಪ್ಪೆ ಸಂಗೀತ ಶಿಕ್ಷಕ, ನರಿ ವಿಜ್ಞಾನ ಶಿಕ್ಷಕ, ಆಮೆ ಇತಿಹಾಸ ಶಿಕ್ಷಕ. ಮಾತನ್ನು ಕೇಳಿದ ಅರ್ಜುನ್ ಇದು ನಿಜವಾಗಿಯೂ ಅದ್ಭುತ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡನು. ಇದಾದ ನಂತರ ಮತ್ತೊಂದು ಅದ್ಭುತ, ಗಣಿತ ಸಂಖ್ಯೆಗಳು ಗಾಳಿಯಲ್ಲಿ ತೇಲುವುದು. ಅರ್ಜುನ್ ಬಗ್ಗೆ ತಿಳಿದುಕೊಂಡಿದ್ದ ಹದ್ದು ಅರ್ಜುನ್ಗೆ ಹೀಗೆ ಹೇಳಿತು. ಗಣಿತ ಕಷ್ಟ ಅಲ್ಲ, ಇದು ಒಂದು ಆಟ. 2 ಮತ್ತು 5 ಸಂಖ್ಯೆ ನೃತ್ಯ ಮಾಡುತ್ತವೆ. ನೀನು ಇನ್ನು ನೋಡುವುದು ತುಂಬಾ ಇದೆ. ಆಗ ಅರ್ಜುನ್, ಆದರೆ ಇದು ತುಂಬಾ ಫನ್ ಇದೆ, ತುಂಬಾ ಚೆನ್ನಾಗಿದೆ. ಓ ಸರಿ,
ಅರ್ಜುನ್, ಇದಿಷ್ಟೇ ಅಲ್ಲ, ನೀನು ಬಂದಿರೋ ಕೆಲಸನ ಮರಿಬಾರ್ದು ಅರ್ಜುನ್. ಬಾ ನನ್ನ ಜೊತೆ ಹೋಗೋಣ ಎಂದು ಮಿಷ್ಟೋ ಮತ್ತು ಹದ್ದು ಅರ್ಜುನನ್ನು ಒಂದು ಬೃಹತ್ ಗ್ರಂಥಾಲಯದ ಕಡೆಗೆ ಕರೆದುಕೊಂಡು ಹೋದರು. ಮಿಷ್ಟೋ, ಹದ್ದು ಮತ್ತು ಅರ್ಜುನ್ ಬಂದು ತಲುಪಿದ್ದು ಒಂದು ಬೃಹತ್ ಭಂಡಾರವನ್ನು ಒಳಗೊಂಡಿದ್ದ ಗ್ರಂಥಾಲಯಕ್ಕೆ. ಅರ್ಜುನ್ ಗ್ರಂಥಾಲಯವನ್ನು ಗಮನಿಸುತ್ತಿದ್ದ ಸಮಯದಲ್ಲಿ ಒಂದು ಪುಸ್ತಕವು ಒಮ್ಮೆ ಒಂದು ರಾಜ ಇದ್ದ ಎಂದು ಹೇಳಿತು. ಇದನ್ನು ಕೇಳಿದ ಅರ್ಜುನ್, ಅಯ್ಯೋ ಪುಸ್ತಕವೇ, ನೀನು ಕೂಡ ಮಾತಾಡ್ತಿದ್ದೀಯಾ? ಎಂದು ಕೇಳಿದನು. ಅಷ್ಟರಲ್ಲಿಯೇ ಗ್ರಂಥಾಲಯದ ಒಳಗೆ ಹಠಾತ್ ಬೆಳಕು ಕಡಿಮೆಯಾಗಿ ಗಾಳಿ ಜೋರಾಗಿ ಬೀಸುವುದು. ಹಾ ಹಾ ಹಾ, ಈ ಶಾಲೆಯ ಜ್ಞಾನಶಕ್ತಿ ಈಗ ನನ್ನದು. ಅದರಲ್ಲಿಯೇ ಮಿಷ್ಟೋ ಅಯ್ಯೋ ನೆರಳರಸ, ಎಂದು ಹೇಳಿದನು. ಇದನ್ನು ಕೇಳಿದ ಅರ್ಜುನ್, ನೆರಳರಸ ಯಾರು? ಅವನು ಏಕೆ ಇಲ್ಲಿಗೆ ಬಂದಿದ್ದಾನೆ? ಅದಕ್ಕೆ ಮಿಷ್ಟೋ ಉತ್ತರಿಸಿದನು. ಜ್ಞಾನವನ್ನು ದ್ವೇಷಿಸುವ ದುಷ್ಟಶಕ್ತಿ. ಅಷ್ಟರಲ್ಲಿಯೇ ನೇರಳರಸನ ಆರ್ಭಟವು ಶುರುವಾಯಿತು. ಮಕ್ಕಳು ಓದಬಾರದು, ಎಲ್ಲರೂ ಮೂರ್ಖರಾಗಬೇಕು, ಎಲ್ಲರೂ ನನ್ನಂತೆ ಆಗಬೇಕು. ಮಾಯಾ ಶಾಲೆ ಅಪಾಯದಲ್ಲಿತ್ತು. ಇದನ್ನೆಲ್ಲ ಗಮನಿಸಿದ ಹದ್ದು, ಅರ್ಜುನ್, ಈಗ ನಿನ್ನ ಸಮಯ, ನೀನೇ ನಮ್ಮನ್ನು ಕಾಪಾಡಬೇಕು ಎಂದು ಹೇಳಿತು. ಏನೂ ಮಾಡಬೇಕು? ನೀನು ಕಲಿತದ್ದನ್ನು ಬಳಸು. ಅಯ್ಯೋ, ಗಳನ್ನು ಕೇಳಿದ ಅರ್ಜುನ್ ಹುಡುಕಲು ಆರಂಭಿಸಿದನು. ಒಂದು ದೊಡ್ಡ ಬಾಗಿಲು, ಅದರ ಮೇಲೆ ಗಣಿತ ರಹಸ್ಯ. ಇದರಲ್ಲಿ ಹದ್ದು ಅರ್ಜುನ್ ಬಳಿಗೆ ಬಂದು, ಈ ಬಾಗಿಲು ತೆರೆಯಲು ಉತ್ತರ ಬೇಕು ಅರ್ಜುನ್. ಆ ಉತ್ತರ ನಿನಗೆ ಮಾತ್ರ ಗೊತ್ತು. ಬೇಗ ಯೋಚನೆ ಮಾಡು. ಉತ್ತರ ಗೊತ್ತಿಲ್ಲದೆ ಗಾಬರಿಯಿಂದ ನಿಂತುಕೊಂಡಿದ್ದ ಅರ್ಜುನ್ನನ್ನು ನೋಡಿ ನೇರಳರಸವು, ಇದು ಆರಂಭ ಮಾತ್ರ ಅರ್ಜುನ್, ನಿನ್ನನ್ನು ನಾನು ಖಂಡಿತವಾಗಿಯೂ ಸುಮ್ಮನೆ ಉಳಿಸುವುದಿಲ್ಲ ಎಂದು ಹೇಳಿತು. ಅರ್ಜುನ್ ಮಾಯಾಶಾಲೆಯನ್ನು ಉಳಿಸಬಲ್ಲನಾ? ನೇರಳರಸ ಯಾರು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮ್ಮ ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.